ಲಕ್ಷ್ಮೀ ದೇವಿಯ ಸಹೋದರಿಯನ್ನು ಅಲಕ್ಷ್ಮೀ ದೇವಿ ಎಂದು ಕರೆಯಲಾಗುತ್ತದೆ. ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ಮನೆಯ ಹೊಸ್ತಿಲಿನ ಮೇಲೆ ಲಕ್ಷ್ಮಿ ಮತ್ತು ಅಲಕ್ಷ್ಮಿ ಇಬ್ಬರು ವಾಸವಾಗಿರುತ್ತಾರೆ. ಲಕ್ಷ್ಮೀ ದೇವಿ ನಮಗೆ ಧನ ಸಂಪತ್ತನ್ನು ಕರುಣಿಸಿದರೆ, ಅಲಕ್ಷ್ಮೀ ದೇವಿಯು ನಮಗೆ ಬಡತನ ದಾರಿದ್ರ್ಯವನ್ನು ತರುತ್ತಾಳೆ. ಈ ಕಾರಣಕ್ಕಾಗಿ ಜನರು ಯಾವಾಗಲೂ ತಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಬೇಕೆಂದು ಬಯಸುತ್ತಾರೆಯೇ ಹೊರತು ಅಲಕ್ಷ್ಮೀ ದೇವಿ ನೆಲೆಸಬೇಕೆಂದು ಬಯಸುವುದಿಲ್ಲ. ಅಲಕ್ಷ್ಮಿಯು ದಾರಿದ್ರ್ಯದ ರೂಪ. ದಾರಿದ್ರ್ಯ ತುಂಬಿಕೊಂಡಿರುವ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಏಳಿಗೆ, ಅಭಿವೃದ್ಧಿ ಇರುವುದಿಲ್ಲ. ಮನೆಯಲ್ಲಿ ದಾರಿದ್ರ್ಯ ಅಥವಾ ದಾರಿದ್ರ್ಯವಿದ್ದರೆ ಯಾವೆಲ್ಲ ಸೂಚನೆಗಳ ಮೂಲಕ ನಾವು ಅದನ್ನು ತಿಳಿದುಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋ ಮೂಲಕ ಸಂಪೂರ್ಣವಾಗಿ ತಿಳಿಯೋಣ. ಯಾವ ಮನೆಯಲ್ಲಿ ಸ್ತ್ರೀ ಅಥವಾ ಮಹಿಳೆ ಅಳುತ್ತಿರುತ್ತಾಳೋ, ಯಾವಾಗಲೂ ಜಗಳವಾಡುತ್ತಿರುತ್ತಾಳೋ ಅಂತಹ ಮನೆಯಲ್ಲಿ ದರಿದ್ರ ಇದೆ ಎಂದರ್ಥ. ಸಾಮಾನ್ಯವಾಗಿ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಅವರು ಸಂತೋಷದಿಂದ ಎಲ್ಲರನ್ನು ಬೆರೆತಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ವಾಸವಿದ್ದಾಳೆ ಎಂದರ್ಥ. ಅದೇ ಮಹಿಳೆ ಯಾವಾಗಲೂ ಅಳುತ್ತಾ ಜಗಳ ಮಾಡಿಕೊಂಡು ಇರುವ ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಿರುವುದಿಲ್ಲ. ಅಲ್ಲಿ ದಾರಿದ್ರ್ಯ ಲಕ್ಷ್ಮಿ ವಾಸವಿದ್ದಾಳೆ ಎಂಬುದಾಗಿದೆ. ಗುರು ಹಿರಿಯರನ್ನು ಗೌರವಿಸದ ಮನೆಗಳಲ್ಲಿ ದರಿದ್ರ ಇರುತ್ತದೆ. ಇಂತಹ ಮನೆಗಳಲ್ಲಿ ಚಿಕ್ಕ ಪುಟ್ಟ ಮಕ್ಕಳು ಕೂಡ ಹಿರಿಯರ ಮಾತನ್ನು ಕೇಳುವುದಿಲ್ಲ. ಎಲ್ಲದಕ್ಕೂ ಹಠ ಮಾಡುತ್ತಲೇ ಇರುತ್ತಾರೆ. ಪೋಷಕರ ಮಾತುಗಳಿಗೆ ಅವರ ಬಳಿ ಬೆಲೆಯೇ ಇರುವುದಿಲ್ಲ. ಯಾವ ಮನೆಯಲ್ಲಿ ಗುರು ಹಿರಿಯರಿಗೆ ವಿಶೇಷ ಗೌರವ ಸಿಗುತ್ತಿರುತ್ತದೆಯೋ ಅಂತಹ ಮನೆಗಳಲ್ಲಿ ಸುಖ, ಸಂತೋಷ, ಶಾಂತಿ ನೆಲೆಸಿರುತ್ತದೆ. ಯಾವುದೇ ಕೆಲಸವನ್ನು ಮಾಡಲು ಹೋದರೂ ಅದರಲ್ಲಿ ವಿಳಂಬವಾಗುತ್ತಿದ್ದರೆ ಅಲ್ಲಿ ದರಿದ್ರ ಇದೆ ಎಂದರ್ಥ. ದಾರಿದ್ರ್ಯ ಬಂದು ಸೇರಿಕೊಂಡಾಗ ಯಾವುದೇ ಕೆಲಸಗಳನ್ನು ಮಾಡಲು ಹೋದರೂ ಅದು ಅರ್ಧಕ್ಕೆ ನಿಂತು ಹೋಗುತ್ತದೆ ಅಥವಾ ಮಾಡುವ ಕೆಲಸದಲ್ಲಿ ವಿಳಂಬವಾಗುತ್ತಿರುತ್ತದೆ. ದಾರಿದ್ರ್ಯವಿದ್ದಾಗ ಮೊದಲೇ ಕೆಲಸ ಮಾಡಲು ಉತ್ಸಾಹ ಇರುವುದಿಲ್ಲ. ಅಂತಹ ಸಮಯದಲ್ಲಿ ಆಸಕ್ತಿ ಇಲ್ಲದೆ ಯಾವುದೇ ಕೆಲಸಗಳನ್ನು ಮಾಡಿದರೂ ಅದರಲ್ಲಿ ವೈಫಲ್ಯವೇ ಇರುತ್ತದೆ. ಯಾವುದೇ ಕಾರಣಕ್ಕೂ ಫಲ ಸಿಗಲು ಸಾಧ್ಯವಿಲ್ಲ. ಮನೆಯಲ್ಲಿ ಆಗಾಗ್ಗೆ ಹಾಲು ಚೆಲ್ಲಿ ಹೋಗುವುದು, ಹಾಲು ಇದ್ದಕ್ಕಿದ್ದಂತೆ ಒಡೆದು ಹೋಗುವುದು, ಪದೇ ಪದೇ ಪಾತ್ರೆಗಳು ಕೆಳಗೆ ಬೀಳುವುದು, ಮಾಡಿದ ಅಡುಗೆ ಸಮಯಕ್ಕಿಂತ ಮೊದಲೇ ಹಾಳಾಗಿ ಹೋಗುವುದು ಮತ್ತು ಮನೆಯಲ್ಲಿ ಕೆಟ್ಟ ವಾಸನೆ ಬರುತ್ತಿರುವುದು ದರಿದ್ರ ಮನೆಯಲ್ಲಿ ಇರುವುದರ ಸಂಕೇತವಾಗಿದೆ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿದ್ದರೆ ನೀವು ಮನೆಯಲ್ಲಿ ಪ್ರಶಾಂತವಾದ ವಾತಾವರಣವನ್ನು ಅನುಭವಿಸುತ್ತೀರಿ. ಯಾವ ಮನೆಯಲ್ಲಿ ದಾರಿದ್ರ್ಯ ತುಂಬಿಕೊಂಡಿರುತ್ತದೆಯೋ ಆ ಮನೆಯ ಸದಸ್ಯರೆಲ್ಲರೂ ನಿರುತ್ಸಾಹಿಗಳಾಗಿ ಇರುತ್ತಾರೆ. ಅವರಿಗೆ ಯಾವುದರ ಮೇಲೂ ಆಸಕ್ತಿ ಇರುವುದಿಲ್ಲ. ಯಾವುದೇ ಕೆಲಸವನ್ನು ಮಾಡಲು ಮನಸ್ಸು ಒಪ್ಪುವುದಿಲ್ಲ. ಒಂದೆಡೆ ಕುಳಿತುಕೊಳ್ಳಲು ಅಥವಾ ಮಲಗಿಕೊಂಡೇ ಇರಲು ಮನಸ್ಸು ಬಯಸುತ್ತಿರುತ್ತದೆ. ಮನೆಯ ಸದಸ್ಯರು ದುಶ್ಚಟಗಳಿಗೆ ದಾಸರಾಗಿರುತ್ತಾರೆ. ಕುಡಿತ, ಪರಸ್ತ್ರೀ ಸಹವಾಸ, ಕೊಲೆ, ಮೋಸ, ದರೋಡೆ ಹೀಗೆ ನಾನಾ ರೀತಿಯಾದ ಕೆಟ್ಟ ಕೆಲಸಗಳನ್ನು ತಮ್ಮನ್ನು ತೊಡಗಿಸಿಕೊಂಡಿರುತ್ತಾರೆ. ಅವರಿಗೆ ಶ್ರಮವಹಿಸಿ ದುಡಿಯಲು ಮನಸ್ಸು ಇರುವುದಿಲ್ಲ. ಕೆಲಸದ ಮೇಲೆ ಆಸಕ್ತಿ ಇಲ್ಲದೆ ಇಂತಹ ಕೆಟ್ಟ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಇದೇ ರೀತಿ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ದರಿದ್ರ ಲಕ್ಷ್ಮಿಯನ್ನು ಹೇಗೆ ತೊಲಗಿಸಬೇಕು ಎಂಬುದರ ಮಾಹಿತಿ ನೀಡಲಿದ್ದೇನೆ. ಚಾನೆಲ್ನ ಗಮನಿಸ್ತಾ ಇರಿ. ಧನ್ಯವಾದಗಳು.